ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ದಿನ ನಾನು ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪೌರಾಣಿಕ ಚಿತ್ರಗಳಲ್ಲಿಯೂ ಸಾಮಾಜಿಕ ಚಿತ್ರಗಳಲ್ಲಿಯೂ ಮತ್ತು ಐತಿಹಾಸಿಕ ಚಿತ್ರಗಳಲ್ಲಿಯೂ ನಟಿಸಿ ಸೈ ಎನಿಸ್ಕೊಂಡಿರ್ತಕ್ಕಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ನಾನು ಅವರ ಹೆಸರನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ನೋಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಕ್ಕಂಥವರು ನಮ್ಮ ಕನ್ನಡ ಜನಪ್ರಿಯ ನಟರಲ್ಲಿ ಒಬ್ಬರು ಆಗಿದ್ದಾರೆ. ಇವರು 16/2/1977 ಇಸ್ವಿಯಲ್ಲಿ ಜನಿಸಿರ್ತಕ್ಕಂಥವ್ರು. ಈ 16 ಅಂತಕ್ಕಂಥದ್ದು ಅವ್ರದ್ದು ಜನ್ಮ ಸಂಖ್ಯೆ. ಈ 16/2/1977 ಕೂಡಿದಾಗ ಭಾಗ್ಯ ಸಂಖ್ಯೆ 6 ಬರುತ್ತೆ. ಈಗ ಅವರ ಹೆಸರನ್ನು ತೆಗೆದುಕೊಂಡು ನಾನು ವಿಶ್ಲೇಷಣೆ ಮಾಡ್ತೀನಿ. LCM ಅಂತಕ್ಕಂತಹ ಒಂದು ನಂಬರ್, ನಾವು ನ್ಯೂಮರಾಲಜಿಯಲ್ಲಿ LCM ನಂಬರ್ ಅಂತ ಹೇಳ್ತೀವಿ. LCM ಅಂದ್ರೆ ಏನು? L ಅಂದರೆ ಲವ್, C ಅಂದರೆ ಕ್ರಿಯೇಟಿವಿಟಿ, M ಅಂದರೆ ಮನಿ. ಆ ನಂಬರ್ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆ ನಂಬರ್ ಅಂತಕ್ಕಂಥದ್ದು 24 ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಕಲಾರಂಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸೈ ಎನಿಸ್ಕೊಂಡ್ರು. ಪೌರಾಣಿಕ ಆಗ್ಬೋದು, ಐತಿಹಾಸಿಕ ಆಗ್ಬೋದು, ಸಾಮಾಜಿಕ ಆಗ್ಬೋದು ಮತ್ತು ನಾಟಕಗಳಲ್ಲಿ ಆಗ್ಬೋದು, ಬಹಳ ಸೈ ಎನಿಸ್ಕೊಂಡು ಜನಪ್ರಿಯ ನಟರಾಗಿದ್ದರು. ಅದೇ ರೀತಿಯಾಗಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ದರ್ಶನ್ ಕೂಡ ಅತ್ಯಂತ ಪ್ರಭಾವಿ ನಟರಾಗಿ ಇವತ್ತು ಮುಂದೆ ಬರ್ತಿದ್ದಾರೆ. ನೋಡಿ, ಈಗ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ಐತಿಹಾಸಿಕ ಚಿತ್ರವನ್ನ ಮಾಡಿದ್ರು. ಆ ಚಿತ್ರದಲ್ಲಿ ಅನೇಕ ಒಳ್ಳೆಯ ಪ್ರತಿಭೆಯನ್ನು ತೋರಿಸ್ಕೊಂಡ್ರು. ಆ ಪ್ರತಿಭೆಯಿಂದ ಅವರಿಗೆ ಪ್ರಶಸ್ತಿ ಸಹ ಬಂತು. ಮತ್ತೆ ಈಗ ಪೌರಾಣಿಕ ಚಿತ್ರ ಆಗಿರ್ತಕ್ಕಂಥ ಕುರುಕ್ಷೇತ್ರವನ್ನು ಸಹ ಇವತ್ತು ನಟನೆ ಮಾಡ್ತಿದ್ದಾರೆ, ನಟಿಸ್ತಾ ಇದ್ದಾರೆ. ಇನ್ನು ಇಷ್ಟರಲ್ಲಿ ಅದು ತೆರೆಗೆ ಬರುತ್ತೆ. ಆ ಒಂದು ಕ್ಷೇತ್ರಗಳಲ್ಲಿ ಅಭಿನಯಿಸಬೇಕು ಅಂದರೆ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ 24 ಆದರೂ ಇರಬೇಕು, ಅಥವಾ ಅವರ ಹೆಸರಲ್ಲಿ 24 ಅಂತಕ್ಕಂಥ ಸಂಖ್ಯೆ ಬರಲೇಬೇಕು. ಯಾಕಂದ್ರೆ ಇದು ಕಲಾಕಾರರಿಗೆ ಬಹಳ ಅತ್ಯಂತ ಯಶಸ್ಸು ಕೊಡ್ತಕ್ಕಂತಹ ಸಂಖ್ಯೆ ಇದು. ಹಾಗಾಗಿ ಈ ದರ್ಶನ್ ಅವರ ಹೆಸರಿನಲ್ಲಿ 24 ಸಂಖ್ಯೆ ಅಂತಕ್ಕಂಥದ್ದು LCM ನಂಬರ್ ಇದೆ. ಆ ಒಂದು LCM ನಂಬರು ಅವರ ಪ್ರತಿಭೆಗೆ ತಕ್ಕಂತಹ ಒಂದು ನಂಬರ್ ಆಗಿರೋದ್ರಿಂದಲೇ ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ, ಕರ್ನಾಟಕದಲ್ಲಾಗ್ಬೋದು, ಬೇರೆ ರಾಜ್ಯದಲ್ಲಾಗ್ಬೋದು, ಒಳ್ಳೆಯ ಹೆಸರನ್ನು ಪಡಿತಾ ಇದ್ದಾರೆ. ಈಗ ಆ ಹೆಸರನ್ನು ತೆಗೆದುಕೊಂಡು ನಾನು ವಿಶ್ಲೇಷಣೆ ಮಾಡ್ತೇನೆ. DARSHAN ದರ್ಶನ್. ನೋಡಿ, ಈಗ ಎಬ್ರು ಸಿಸ್ಟಮ್ ಅಲ್ಲಿ ಆಗ್ತೇನೆ ನಾನೀಗ. ಕೂಡೋಣ. ಈಗ 4 1 5 2 7 10 15 16 16 5 21 ಅಂತಕ್ಕಂಥ ಸಂಖ್ಯೆ ಈ ದರ್ಶನ್ ಅವರಿಗೆ ಅಷ್ಟೊಂದು ಫೇಮಸ್ ಆಗೋಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಪ್ರೊನಾಲಜಿ ಸಿಸ್ಟಮ್ ಅಲ್ಲಿ 24 ಇದೆ ಅವರ ಹೆಸರಲ್ಲಿ. ಈಗ ಪೈಥಾಗರ ಸಿಸ್ಟಮ್ ಅನ್ನು ನೋಡೋಣ. ಕೂಡೋಣ. ಈಗ 4 1 5 5 9 14 15 15 8 23 23 1 24 24 5 29. ಈ 29 ಸಂಖ್ಯೆ ಅಂತಕ್ಕಂಥ ನ್ಯೂಮರಾಲಜಿಯಲ್ಲಿ ಟೆನ್ಷನ್ ನಂಬರ್ ಅಂತ ನಾವು ಕರಿತೇವೆ. ಹಾಗಾಗಿ ಈ ಸಂಖ್ಯೆಯಿಂದ ಕೂಡ ಅಷ್ಟೊಂದು ಫೇಮಸ್ ಆಗಕ್ಕೆ ಸಾಧ್ಯ ಇಲ್ಲ, 2 ಸಂಖ್ಯೆಗಳಿಂದ. ಹಾಗಾದ್ರೆ ಇಷ್ಟೊಂದು ಪ್ರಸಿದ್ಧಿ ಆಗೋದಕ್ಕೆ ಅವರ ಹೆಸರಿನಲ್ಲಿ ಒಂದು ಒಳ್ಳೆಯ ನಂಬರ್ ಇರಲೇಬೇಕಲ್ವಾ? ಅದೇ LCM ನಂಬರ್ 24. ತೋರಿಸ್ತೀನಿ ನೋಡಿ. ಈಗ ನೋಡಿ, ಈಗ 1 6 7 8 11 17 19 19 5 24. ಈ 24 ಅಂತಕ್ಕಂಥದ್ದು ಲವ್, ಮನಿ, ಕ್ರಿಯೇಟಿವಿಟಿ ಅಂತಕ್ಕಂಥ ನಂಬರ್ ಇರೋದ್ರಿಂದಲೇ ಅವರಿಗೆ ಇವತ್ತು ಯಾವುದೇ ರಂಗದಲ್ಲಾಗ್ಬೋದು ಯಶಸ್ವಿಯಾಗಿ ಇವತ್ತು ನಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಚಲನಚಿತ್ರಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಹಾಗಾಗಿ ಈ ಲವ್, ಮನಿ, ಕ್ರಿಯೇಟಿವ್ ನಂಬರ್ 24 ಅಂತದ್ದು ಈ ಪ್ರೊನಾಲಜಿಯಲ್ಲಿ ಇರ್ತಕ್ಕಂಥ ನಂಬರು. ಈ ಪ್ರೊನಾಲಜಿ ಸಿಸ್ಟಮ್ ಅಲ್ಲಿ 24 ಸಂಖ್ಯೆ ಇರೋದ್ರಿಂದ ಈ ಪ್ರೊನಾಲಜಿ ಸಿಸ್ಟಮ್ ಇವತ್ತು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಈ ಪ್ರೊನಾಲಜಿ ಸಿಸ್ಟಮ್ ಅಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಹೆಸರನ್ನ ಕರೆಕ್ಷನ್ ಮಾಡಿಸ್ಕೋಬೇಕು. ಯಾಕಂತಂದ್ರೆ ಹೆಸರಿನಲ್ಲಿ ಇರ್ತಕ್ಕಂಥ ಸಂಖ್ಯಾಬಲ ಪ್ರೊನಾಲಜಿಗೂ ಅವ್ರ ಡೇಟ್ ಆಫ್ ಬರ್ತ್ ಹೊಂದಿಕೆ ಆಗಿರಬೇಕು. ಮತ್ತೆ ಗ್ರಾಫಾಲಜಿ ಕೂಡ ಚೆನ್ನಾಗಿರ್ಬೇಕು. ಗ್ರಾಫ್ ಕೂಡ ಅವ್ರಿಗೆ ಚೆನ್ನಾಗಿದೆ. ಇದು ಅವ್ರ ಗ್ರಾಫ್. ಈ ರೀತಿ ಗ್ರಾಫ್ ಇದ್ರೆ ಸಕ್ಸಸ್ ಅವ್ರ ಲೈಫ್. ಮತ್ತೆ ಸಿಗ್ನೇಚರ್
ಅವ್ರ ಸಿಗ್ನೇಚರ್ ಕೂಡ ಸರಿಯಾಗಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ವಾಸ್ತು ಕೂಡ ಅವರೆಲ್ಲ ವಾಸ್ತು ಪ್ರಕಾರನ ವಾಸ ಇಡ್ತಾ ಇರ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ವೀಕ್ಷಕರೇ, ಈ ನ್ಯೂಮರಾಲಜಿ, ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಮತ್ತು ವಾಸ್ತು ಈ ಎಲ್ಲ ಅಂಶಗಳ ಆಧಾರದ ಮೇಲೆ ತಮ್ಮ ಹೆಸರನ್ನು ಇಟ್ಕೊಂಡಿದ್ದೇ ಆದಲ್ಲಿ ಅಥವಾ ಆಟೋಮೆಟಿಕ್ ಆಗಿ ಅವರಿಗೆ ದೈವಾನುದತ್ತವಾಗಿ ಆ ನಂಬರ್ ಬಂದಿದ್ದೇ ಆದಲ್ಲಿ ಅವರು ಇಷ್ಟೊಂದು ಪ್ರಸಿದ್ಧಿಯನ್ನು ಪಡ್ಕೊಂಡು ಜೀವನವನ್ನು ಸಾಗಿಸ್ತಾರೆ ಅಂತಕ್ಕಂಥದ್ದು ಈ ಒಂದು ಶಾಸ್ತ್ರ ಹೇಳುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.